ಹೈ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮ್ಯಾರೇಜ್ ಸೀರೀಸ್ ಪಾರ್ಟ್ 4 ಇದು ನೋಡಿ. ಇವತ್ತು ಮೆಹಂದಿ ಶಾಸ್ತ್ರ ಎಲ್ಲ ಮಾಡಿಸ್ತಾ ಇದೀವಿ ಮನೇಲಿ. ಎಲ್ಲ ಮೆಹಂದಿ ಬಿಡ್ಸೋರೆಲ್ಲ ಆಗಲೇ ಬಂದವ್ರೆ ನೋಡಿ ಗೈಸ್. ನಮ್ಮ ಅಕ್ಕ ಆಗಲೇ ಮೆಹಂದಿ ಬಿಡ್ಸ್ಕೊತಾರೆ. ನೋಡಿ ಗೈಸ್, ನಮ್ಮ ಅಕ್ಕನೇ ಕರ್ಕೊಂಡ್ ಬಂದಿದ್ದು. ನಿಮ್ ತಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಅಷ್ಟೇ, ಎಲ್ಲ ಮೆಹಂದಿ ಹಾಕ್ತಾರೆ ಈಗ. ಇದೆಲ್ಲ ಜನ ಎಲ್ಲ ಕೂತವ್ರೆ. ಇವರೇ ಮದುವೆ ಗಂಡು. ನಮಸ್ಕಾರ ದೇವರು. ಸೆಂಟರ್ ಆಫ್ ಅಟ್ರಾಕ್ಷನ್. ನೆಕ್ಸ್ಟ್ ಲೇಟ್ ಮಾಡ್ತಾರೆ ಇನ್ನ ಇರೋದು. ಈ ಹಂಗೆ ಪಿಳ್ಳೆಗಳೆಲ್ಲ ಆಟ ಆಡ್ತವ್ರೆ. ನಮ್ಮ ನಾಯಿ ನೋಡಿ ಹಿಂಗ್ ಮಲಗೈತೆ. ಸೊ ಗೈಸ್, ನಮ್ಮ ಅಣ್ಣ ನೋಡಿ ಕೂತವ್ರೆ. ಹೀಗೆದ್ರು ಈಗ ಜನಕ್ಕೆಲ್ಲ ಅಡುಗೆ ಮಾಡೋಕ್ಕೆ ತರಕಾರಿ ಎಲ್ಲ ಹಾಕಿ ತೆಗ್ದವ್ರೆ. ಇನ್ನು ಇಲ್ಲಿ ಮುಂದೆ ಇಕ್ತವ್ರೆ, ನಾಲ್ಕು ಕಾಯಿಸ್ತವ್ರೆ. ನಮ್ಮಮ್ಮ ಈಗ ಬಂದ್ರು. ನನ್ನ ತಮ್ಮ ನೀರು ಕುಡಿತಾವನೆ. ನಮ್ಮ ಪಾಪ ಹೇಳ್ತಾವ ನೋಡಿ ಗೈಸ್. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ಇವ್ರ ನಗ ನೋಡಿದ್ರೆ ಅಂತೂ ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಡ್ತಾರ ಮಾತ್ರ. ಹೊಸ ಬೆಳಕು ಗೈಸ್ ನೋಡಿ, ಊರಲ್ಲಿ ಛತ್ರಿ ಇಲ್ಲ ಅನ್ಬಿಟ್ಟು ತಲೆ ಮೇಲೆ ಬಾಂಡ್ ಹಿಡ್ಕೊಬತ್ತವ್ರೆ. ಟೆಕ್ನಾಲಜಿ ಹೆಂಗ್ ಯೂಸ್ ಮಾಡ್ಕೋತಾರ ನೋಡಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಮದ್ವೆ ಗಂಡು ನೋಡಿ ಎಷ್ಟು ಸೀರಿಯಸ್ ಆಗಿ ಕೂತವ್ರೆ. ಎಲ್ಲ ಮೆಹಂದಿ ಶಾಸ್ತ್ರ ಮಾಡ್ತಾರೆ, ಸೀರಿಯಸ್ ಆಗಿ ಕೂತವ್ರೆ ನೋಡಿ. ಈಸ್ ಬೀಯಿಂಗ್ ಎ ರೆಸ್ಪಾನ್ಸಿಬಲ್ ಮ್ಯಾನ್ ನವಡೇಸ್. ಇದು ಜೀವನ ಅಲ್ಲ ಕಲ. ನನ್ನ ಯಾಕಲ ಬದುಕಿಸ್ತೆ? ನಾನು ಬಿಟ್ಬಿಡ್ಲ ಸತ್ತೋಗ್ತೀನಿ ಕಲ. ಗೈಸ್, ನಮ್ಮ ಅಕ್ಕೊಂದು ಮೆಹಂದಿ ಆಲ್ಮೋಸ್ಟ್ ಮುಗಿತು. ತುಂಬ ಫಾಸ್ಟಾಗಿ ಮಾಡ್ತಾವ್ರೆ. ಅಕ್ಕ ಮಕ ತೋರಿಸು. ಮಕ ತೋರಿಸಿದ್ರೆ ಕೈ ತೋರಿಸ್ತಾರೆ. ಆ ಕೈ ತೋರಿಸು. ನಮ್ಮ ಕಾವೇ ಕಲ್ಸ್ಕೊತವ್ರೆ ಈಗ. ಅವ್ರದ್ದು ಈಗ ಸ್ಟಾರ್ಟ್ ಆಗಿದೆ. ಈಗ ಲೈನ್ ಹಿಡಿತಾರೆ. ಈಗ ನೆಕ್ಸ್ಟ್ ಇವ್ರದ್ದು ಫೈನಲ್ ಔಟ್ಪುಟ್ ಬಂದರೆ ಆಮೇಲೆ ತೋರಿಸ್ತೀನಿ. ಗೈಸ್, ಈಗ ನಾನು ವಾಟರ್ ಕೇಸ್ ತರಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಣ್ಣ ಇನ್ನೇನು ಬರ್ತಾರೆ, ಏನೋ ಐಟಮ್ ತರಕ್ಕೆ ಹೋದ್ರು. ಈಗ ನಾಳೆ ಚಪ್ರ ಅಲ್ಲ, ನಾಳೆಗೆ ಜನ ಎಲ್ಲ ಬರ್ತಾರೆ, ಗೆಸ್ಟ್ ಎಲ್ಲ. ಅವರೆಲ್ಲ ಊಟಕ್ಕೆಲ್ಲ ವಾಟರ್ ಬಾಟಲ್ಸ್ ಬೇಕು, ಅದಕ್ಕೆ ಎಲ್ಲ ರೆಡಿಯಾಗಿದ್ದೀವಿ. ಇನ್ನೇನು ಹೋಗ್ಬೇಕಷ್ಟೆ. ನಮ್ಮ ಅಮ್ಮ ಒಬ್ಬರು ಬಂದರೆ ಆಯಿತು ಅಷ್ಟೇ ಗೈಸ್. ನೀರನ್ನೆಲ್ಲ ಇಳಿಸ್ದು ಮನೆಯೊಳಗಡೆ ಇತ್ತು. ಈಗ ಕಾರ್ ಡೋರ್ ಆಗ್ತಾ ಇದ್ದೀನಿ. ಇನ್ನು ನಮ್ಮ ಕಾವ್ಯಕ್ಕೊಂದು ಫೈನಲ್ ಲುಕ್ ಬರ್ತಿದೆ. ಕಾವ್ಯಕ್ಕೆ ಹಾಕೈ ಆಯ್ತಾ ಗೈಸ್? ಕಾವ್ಯಕ್ಕೊಂದು ಆಯಿತು ಆಲ್ಮೋಸ್ಟ್. ಫೈನಲ್ ಟಚ್ ಅಪ್ ಅವ್ರೆ. ನಾವು ದುರ್ಗಕ್ಕೆ ಹೋಗಿ ಬಂದಿವಿ ಆಗಲೇ. ಇನ್ನೂ ಇರೋದು ಮೆಹಂದಿ ಇನ್ನೂ ಮುಗ್ದಿಲ್ಲ. ಇನ್ನೂ ಮೆಹಂದಿ ಹಾಕ್ಸ್ಕೊತಾನೆ ಅವ್ರೆ. ಮನಿಂದ ಇಲ್ಲ ಕೈ ತೋರಿಸು. ನಾ ಮಂಟಿದ್ದೀನಿ. ಏನು ಫೈನಲ್ ಕಾವ್ಯಕ್ಕೊಂದು ಕಂಪ್ಲೀಟ್ ಆಯ್ತು. ಕೈ ತೋರ್ಸಕ್ಕ ಹೆಂಗಿದೆ? ಹೇಳಕ್ಕ ಸೂಪರ್ ಆಗಿದೆಯಾ? ಎದ್ದೇಳಮ್ಮ. ನೆಕ್ಸ್ಟ್ ನಮ್ಮ ಮಮ್ಮಿ ಎದ್ದೇಳಕ್ಕ. ನೋಡಿ ಗೈಸ್, ನಮ್ಮ ದೊಡ್ಡಪ್ಪ ಸಿಂಗರು. ಸೊ ಗೈಸ್, ಎಲ್ಲರದ್ದು ಮೆಹಂದಿ ಆಯಿತು. ಆಂಟಿ ತೋರಿಸಿ. ನಮ್ಮ ಆಂಟಿದು ಆಯಿತು, ನಮ್ಮ ಅಮ್ಮಂದು ಆಯಿತು, ನಮ್ಮ ಅಕ್ಕಂದು ಆಯಿತು. ಅಲ್ಲಿ ಹೊರಗಡೆ ಕಿತ್ತಾಕೋತಾರೆ. ಇನ್ನು ಎಲ್ಲ ಊಟ ಮಾಡ್ತಾರೆ, ಅಲ್ಲಿ ಕ್ರಿಕೆಟ್ ಆಡ್ತಾರೆ ಅಷ್ಟೇ. ಎಷ್ಟು ನಮ್ಮ ಅಕ್ಕಂದು ಫೈನಲ್ ಔಟ್ಪುಟ್ ಬಂದಿದೆ. ಚೆನ್ನಾಗಿತ್ತು. ನಿಮ್ಮ ಅನಿಸಿಕೆ ಏನು? ಚೆನ್ನಾಗಿ ಬಿಡ್ಸೋದ? ಹಿಂದೆ ಹಾಕಿಸ್ಬೇಕು. ಹಿಂದೆ ಏನು ಹುಡುಗಿಯರಿಗೆ ಎಷ್ಟು ಮಾಡಿದ್ರು ಇಷ್ಟ ಆಗಲ್ಲ ಗೈಸ್. ಏನೋ ಒಂದು ಇದ್ದೇ ಕಟ್ ಮಾಡಲ್ಲ. ನಮ್ಮ ತಿರುದು ಹೊಸ ಫ್ಯಾಷನ್.
ನನ್ನ ಸೀರೆಯನ್ನು ಈ ದೂರ್ತಕವರವರು ಕಿತ್ತಾಕುತ್ತಿರುವರು. ನನ್ನ ಮಾನವನ್ನು ಕಾಪಾಡು ಬಾ. ಚೆನ್ನಾಗಿದ್ಯಾ? ಅಯ್ಯೋ ಉಚ್ಕೊಬಿಟ್ಟ. ಗೈಸ್ ಈಗ ಹುಡ್ಗಂಗೆ ಫಂಡ್ ಬರೀತವ್ರೆ ಕೈಗೆ ಹಾಕಕ್ಕೆ. ನಮ್ಮ ಅಕ್ಕೊಂದು ಮೆಹಂದಿ ಆಯ್ತು ಆಲ್ಮೋಸ್ಟ್. ಹುಡ್ಗಾಯಲ್ಲಿ ಕೂತವ್ರು ನೋಡಿ, ನಾಚಿಕೆ ನೋಡಿ ಗೈಸ್. ನಾನು ಯಾರು ಹೇಳ್ತೀನಿ ಕೇಳಿಸ್ತು. ಇಲ್ಲಾಂದ್ರೆ ಎಸ್ ಸಿಮ್ ಬಂದ್ಬಿಟ್ಟು ಇಲ್ಲೇ ಹಿಂದಿಂದಾನೆ ಕೇಬಲ್ ಐತಲ್ಲ ನೋಡಿ. ಫೋಟೋ ತೆಗಿ. ಇವ್ರು ಕವರ್ ತಂದ್ರು. ಈಗ ಹುಡ್ಗಂಗೆ ಮೆಹಂದಿ ಬರ್ಸ್ಬೇಕಾದ್ರೆ ಸಿಗ್ತೀನಿ. ಬಾಯ್ ಗೈಸ್ ಅಲ್ಲಿವರೆಗೂ. ಅಲ್ಲಿದೇನು ಟೇಕ್ ಕೇರ್ ಬಾಯ್ ಗೈಸ್. ಮದುಮಗ ನೋಡಿ ಅಂಗಡಿಗೆ ಹೋಗಿ ಬರೋಸೋದಾಗ್ಲೇ ಮೆಹಂದಿ ಹಾಕ್ಸ್ಕೊಬಿಟ್ಟವ್ರೆ. ನಾಚ್ಕೋತಾರ ನೋಡಿ. ನಾನು ಕೈ ಜಗ್ಸಕ್ಕಾದ್ರೆ ಆಗುತ್ತೆ ಹೋಗಪ್ಪ. ತೋರ್ಸು. ನಾನೇ ತೋರಿಸ್ತೀನಿ ನೋಡಿ ಗೈಸ್, ಎಂಡ ಮೇಲೆ ಸ್ಲವ್ ಎಸ್ಕೆ ಎಸ್ಕೆ. ನಾಚಿಕೆ ನೋಡಿ ಗೈಸ್. ನೀನ್ ಎಂಡ್ರು ನೋಡಿದ್ರೆ ಏನ್ ಹೇಳ್ತೀಯ? ನೀನ್ ಎಂಡ್ರು ವಿಡಿಯೋ ನೋಡ್ತಾರೆ. ನಾಚಿಕೆ ಆಯ್ತಿಯಾ? ಫುಲ್ ನಾಚಿಕೆ ಅಂತ ನೋಡಿ. ಅವ್ಯಾಕೊಂದು ಆಯ್ತು, ಇನ್ನೊಂದು ರೌಂಡು. ಈಗ ದಿವ್ಯಾಕೊಂದು ಹಾಕ್ತವ್ರೆ. ಏನಕ್ಕ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು. ನೋಡಿ ಮದುವೆ ಗಂಡ ಡಿಸ್ಕಸ್ ಮಾಡ್ತಾರೆ. ಮೆಹಂದಿ ತೋರಿಸ್ತೀನಿ. ದೂರ ಹೋಗೋ. ಇಲ್ಲ ಸೊ ಗೈಸ್, ಇದು ಸೀರೀಸ್ 4 ಕಂಟಿನ್ಯೂ. ಇದು ನಮ್ಮ ಸೀರೀಸ್ ಅಂತೂ ಮುಗಿದಾರ ಬಂದ. ಉಳಿಯೋದ್ವರ್ಗ ಒಂಥರ ತವ್ರ ಮನೆ ಆಗ್ಬಿಟ್ಟೈತೆ. ಎಷ್ಟು ಸತಿ ಹೋದ್ರು ಕೆಲಸ ಹೇಳ್ತಾರೆ. ದಿಸಕ್ಕೆ ಇವತ್ತು ಒಂದು 6 ಸತಿ ಹೋಗಿ ಬಂದಿದ್ದು ಅಪ್ ಆ್ಯಂಡ್ ಡೌನು. ನಾನು ನಮ್ಮಣ್ಣ ಪಾಪ ಕಾರ್ ಓಡಿಸಿ ಸುಸ್ತಾಗ್ಬಿಟ್ಟವ್ರೆ. ಡೈಲಿ ಒಂದು 100 ಕಿಲೋಮೀಟರ್ ಅಂತ ಟ್ರಾವೆಲ್ ಮಾಡ್ತಾ ಇದೀವಿ ನಾವು ಈ ಮದುವೆ ಶಾಪಿಂಗ್ ಮಾತ್ರ. ಈಗ ಮತ್ತೆ 100 ಆಗೈತೆ. ಈಗ ಮತ್ತೆ ಹೋಗಿ ಬಂದ್ರೆ 120 ಕಿಲೋಮೀಟರ್ ಐತಲ್ಲ. ಈಗ ಮತ್ತೆ ದುರ್ಗಕ್ಕೆ ಹೋಯ್ತಾ ಇದೀವಿ ನೋಡಿ. ನಿಮ್ಮ ಅನಿಸಿಕೆ ಏನು? ಇವತ್ತು ಇಷ್ಟೊಂದು ಸತಿ ಓದಾಡೋದಲ್ಲ. ಕ್ರೆಡಿಟ್ಸ್ ಅನ್ಬಾರ್ದು ಅದಕ್ಕೆ. ಏನನ್ನೋದು ಇದೆಲ್ಲ ನಮ್ಮ ಶಶಿಗೋಸ್ಕರ ಮಾಡ್ತಾ ಇರೋದು. ನಮ್ಮ ಅಣ್ಣಂಗೋಸ್ಕರ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ. ಆಲ್ ಎಫರ್ಟ್ಸ್ ಫಾರ್ ಶಶಿ ಅಷ್ಟೇ ಗೈಸ್. ನಮ್ಮ ಅಣ್ಣನ ಮದುವೆ ನಮ್ಮ ಆಸೆ ಏನಂದ್ರೆ ಚೆನ್ನಾಗಾಗಬೇಕು, ಜೋರಾಗಬೇಕು. ಈ ಶುಡ್ ಬಿ ಹ್ಯಾಪಿ. ಅಂಡ್ ಸರ್ಪ್ರೈಸ್ ಇದೆ. ಸರ್ಪ್ರೈಸ್ ತುಂಬಾ ನಿಮ್ಗೂ ತೋರಿಸ್ತೀವಿ. ವೇಟ್ ಮಾಡ್ತಾ ಇರಿ. ಅಷ್ಟೇ ಅಂದ್ರೆ ಒಂದ್ ಪಾಪು ಫುಲ್ ಕಳ್ದೋಗ್ಬಿಟ್ಟಿತ್ತು. ಅವ್ರ ಅಪ್ಪ ಅಮ್ಮ ಎಲ್ಲ ಫುಲ್ಲು ಹುಡುಕ್ತಿದ್ರು. ಫುಲ್ ಗಾಬರಿ ಆಗ್ಬಿಟ್ರು. ಆಮೇಲೆ ಒಂದು ಅರ್ಧ ಗಂಟೆ ಫುಲ್ ಹುಡುಕಿದ್ವಿ, ಎಲ್ಲೂ ಸಿಕ್ಕಿಲ್ಲ. ಊರೆಲ್ಲ ಹುಡುಕಿದ್ವಿ. ಅದಾದ್ಮೇಲೆ ಒಂದ್ ಟ್ವಿಸ್ಟ್ ನೋಡ್ರಿ ನೀವು. ಏನ್ ಮಾಡ್ತಾವ್ ನೋಡಿ ಇಲ್ಲಿ. ಪೌಡ್ರ್ ಎಲ್ಲ ಬಡ್ಕೊಂಡು ಹೆಂಗ್ ಕೂತವನೆ. ನಾವೆಲ್ಲ ಊರೂರು ಹುಡುಕ್ತಿದ್ರೆ ಇವನು ಪೌಡ್ರ್ ಬಳ್ಕೊಂಡು ಇಲ್ಲಿ ಕೂತವ್ ನೋಡಿ ಇವನು. ಇದಕ್ಕೆಲ್ಲ ಕಮೆಂಟ್ ಹಾಕ್ರೆ ಹೇಳ್ತೀನಿ, ಒಳ್ಳೆ ವ್ಯೂಸ್ ಅಂತ. ಇವ್ರ ಅಮ್ಮ ನೋಡಿ ತಲೆ ಮೇಲೆ ಕೈ ಹಿಡ್ಕೊಂಡು ಹೆಂಗ್ ಕೂತವ್ರೆ. ಜನ್ಮಕ್ಕೆ ಹೋಗೋ ತುತ್ತು ಕೊಟ್ಟ ಒಳ್ಳೆ ಮರಿ ಬೇಡ ಅಂತ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಡೋಣ ಮರಿಬೇಡ. ಅದಕ್ಕೆ ಇವತ್ತು ತುತ್ತನ ಇಸ್ಕೊತಾ ಇದ್ದಳು. ನಾಳೆಯಿಂದ ಶಿಷ್ಯ ನೋಡಿ ಅವ್ರ ಎಲ್ರ ಜೊತೆ ಹೆಂಗ್ ಚಾಟ್ ಮಾಡ್ತಾರೆ. ಫೋನ್ ಅಡ್ಡ ಹಾಕ್ಬಿಟ್ಟು ಅಣ್ಣಂದು ಹ್ಯಾಪಿ ಬರ್ಡೇ ಟು ಯು ಶಶಿ ಅಣ್ಣ. ನೋಡಿ ನಾವ್ ಎಲ್ಲಿ ಮೆಸೇಜ್ ನೋಡ್ತೀವಿ ಅಂತ ಕೈ ಅಡ್ಡ ಹಾಕೊಂಡು ಮೆಸೇಜ್ ಮಾಡ್ತೀವಿ ನೋಡಿ. ಟಾರ್ಚ್ ಆಫ್ ಮಾಡಿ ಕಳಿಸ್ತೀಯ ಕಳ್ಸಲ್ವ? ಅಷ್ಟೇ.